ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವು ನೋಡ್ತಾ ಇರೋ ಕೇವ್ಸು ಗುಜರಾತಲ್ಲಿರುವಂಥದ್ದು. ಇದು ಸುಮಾರು ಬ್ಯಾಂಗ್ಳೂರಿಂದ 1879 ಕಿಲೋಮೀಟರ್ ದೂರದಲ್ಲಿರುವಂಥ ಕೇವ್ಸ್. ಇದು ತುಂಬ ಚೆನ್ನಾಗಿದೆ. ಗುಜರಾತಲ್ಲಿ ಪುಚ್ ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು 6ರಿಂದ 7 ಕಿಲೋಮೀಟರ್ ದೂರದಲ್ಲಿ ನಮಗೆ ಈ ಕೇವ್ಸ್ನ ನಾವು ನೋಡ್ಬೋದು. ತುಂಬ ಚೆನ್ನಾಗಿರುವಂಥ ಕೇವ್ಸ್ ಇದು. ಇದು ಬಂದು ಶೂಟಿಂಗ್ ಪಾಯಿಂಟ್ ಅಂತಲೂ ಕರೀತಾರೆ. ತುಂಬ ಜನ ಶೂಟಿಂಗ್ ಮಾಡ್ತಾರೆ ಇಲ್ಲಿ. ಹೋಗೋವಾಗ ನೋಡಿ ನಮಗೆ ಅಲ್ಲಿ ಎತ್ತುಗಳು ಕಾಣ್ತವೆ ನೋಡಿ. ಎತ್ತುಗಳು ಹಸುಗಳನ್ನ ಮೇಯ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಅದೇನೇ ಕೇವ್ಸ್ ಎಲ್ಲ. ತುಂಬ ಚೆನ್ನಾಗಿರುವಂಥ ಕೇವ್ಸ್ ಇದು. ಈ ಕೇವ್ಸಲ್ಲಿ ಹಲವಾರು ಶೂಟಿಂಗ್ಸು ಮಾಡಿದ್ದಾರೆ ಮತ್ತು ಫೋಟೋ ಶೂಟು ಮಾಡಿದ್ದಾರೆ. ಸುಮಾರು ವೀಕೆಂಡ್ಸಲ್ಲಿ ಸುಮಾರು ಜನ ಇಲ್ಲಿ ಈ ಕೇವ್ಸ್ ನೋಡೋಕ್ಕೆ ಸುಮಾರು ಜನ ಬರ್ತಾ ಇರ್ತಾರೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ತುಂಬ ಚೆನ್ನಾಗಿದೆ ಕೇವ್ಸ್ ಎಲ್ಲ. ಈ ಕೇವ್ಸ್ ಯಾವ ಥರ ಉದ್ಭವ ಆಗಿರೋದಂದರೆ, ಈ ಕಲ್ಲು ತುಂಬ ಬಲಪದ ಕಲ್ಲು ಅಂತಾರೆ. ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ ವಾಟರ್ ಫೋರ್ಸ್ ಆಗಿ ಈ ಕಲ್ಲಿನ ಮೇಲೆ ಹರಿದಾಗ, ನೀರು ಹರ್ಕೊಂಡು ಹೋದಾಗ ಈ ಕಲ್ಲು ಈ ಥರ ಉದ್ಭವ ಆಗಿರೋದಂತ ಸ್ಥಳೀಯರು ತಿಳಿಸಿದ್ದಾರೆ. ಮತ್ತು ಇಲ್ಲಿ ಫೋಟೋ ಶೂಟಿಂಗು ನಡೀತದೆ. ತುಂಬ ಚೆನ್ನಾಗಿ ಫೋಟೋ ಶೂಟಿಂಗ್ ಮಾಡ್ತಾರೆ. ನೋಡ್ತಾ ಇದ್ದೀರಾ ನೀವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹರಿದಿದೆ ಅಂದರೆ, ವಾಟ್ರಿಂದ ಹರಿದಿರೋದ್ರಿಂದ ಉದ್ಭವ ಆಗಿರುವಂಥ ಕೇವ್ಸ್ ಇದು. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗೇ ಇದೆ ಕೇವ್ಸ್. ಎಲ್ಲೋ ನಾವು ಔಟ್ ಆಫ್ ಕಂಟ್ರಿಲಿ ಇದ್ದೀವ ಅನ್ನೋ ಒಂಥರ ಫೀಲಿಂಗ್ ಇದೆ. ಮತ್ತು ನಾವು ಸಮ್ಮರ್ ಹೋಗಿರೋದ್ರಿಂದ ಗ್ರೀನ್ರಿ ಕಾಣ್ತಾ ಇಲ್ಲ. ಗ್ರೀನ್ರಿ ಇದ್ದರೆ ಇದಕ್ಕೆ ಅದ್ಭುತವಾಗಿರುವಂಥ ಸೀನ್ರಿ ನೋಡ್ಬೋದು ನಾವಿಲ್ಲಿ. ನೋಡಿ ಈ ಕೇವ್ಸ್ ಯಾವ ಥರ ವಾಟ್ರಿಂದ ಹರಿದಿರೋದ್ರಿಂದ ಆ ಥರ ಕಲ್ಲು ಉದ್ಭವ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ ಕೇವ್ಸ್ ಇದು. ಗುಜರಾತಲ್ಲಿರುವಂಥ ಭುಜ್ಜಿಂದ ಸುಮಾರು ಒಂದು 6-7 ಕಿಲೋಮೀಟರ್ ದೂರದಲ್ಲಿ ನಮಗೆ ಕೇವ್ಸನ್ನ ನೋಡ್ಬೋದು ನಾವು. ನೋಡಿ ನೀರು ಹರಿದಿರೋದ್ರಿಂದ ಈ ಥರ ಕೇವ್ಸ್ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ಈ ವಿಡಿಯೋನೆಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಸಿಯಾಗಿ ಬರ್ಬೋದು. ತಣ್ಣಗೈತೆ. ರಫ್ ಐತೆ ಕಲ್ಲು, ಬಲ್ಪದ ಕಲ್ಲು. ನೀರಿಗೆ ಕೊರೆದೈತೆ ಅಂದರೆ ಇದು ಇಷ್ಟು ಚೆನ್ನಾಗಿ ನೀರು ಕೊರೆದೈತೆ ನೋಡ್ರಿ. ಸಖತ್ತಾಗಿ ಕೊರೆದೈತೆ ನೀರು. ವಾಟ್ರಿಗೇನೆ ಇಷ್ಟೊಂದು ಕೊರೆದು ಏಮಂಟಲ್ಗೆ ಈ ಕಲ್ಲು ಕೆಂಪಗಿರ್ತದೆ. ಇದ್ರಲ್ಲಿ ಫೋಟೋಗಳೆಲ್ಲ ಕೆಂಪಗೈತೆ. ಇಲ್ಲೇ ಈ ಥರ ಸ್ಟಾಪು ಇವೆಲ್ಲ ಬಂದಿತ್ತಲ್ಲ.
ಈ ಕೇವ್ಸ್ ವೀಡಿಯೋಸ್ನ ಎಲ್ಲರೂ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿದವರು ನಿಮ್ಗೆ ಇಷ್ಟ ಆಗಿದ್ರಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಲ್ಲಿ ನಮಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ. ಲೈಕ್ ಮಾಡ್ತೀರಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತಿ, ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ ಮಾತಾ.